ಎಲ್ಲರಿಗೂ ನಮಸ್ಕಾರ. ಟ್ರೂ ವಿಷನ್ ಚಾನೆಲ್ ನಡೆಸುವಂತ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಮಾನ್ಯ ವೀಕ್ಷಕರೇ, ಇವತ್ತಿನ ಸ್ಟಡಿಗೆ ಹೋಗುವುದಕ್ಕಾಗಿ ನಾನು ಇಷ್ಟಪಡುತ್ತೇನೆ. ಕಳೆದ ದಿವಸ ನಾವು ಕಲಿತಾ ಇರುವಂತ ವಿಷಯವು ಅಪೊಸ್ತಲರು 1ನೇ ಶತಮಾನದಿಂದ ಸಭೆ ಬೆಳೆಯುವಂತ ಸಮಯದಿಂದ ಕಲಿಸಿಕೊಟ್ಟಿದ್ದ ಉಪದೇಶಗಳು ನಾವು ಕೂಡ ಡಿಸ್ಕಸ್ ಮಾಡುತ್ತಾ ಇತ್ತು, ನಾವು ಕೂಡ ಕಲಿತಾ ಇತ್ತು. ಆ ಉಪದೇಶಗಳಲ್ಲಿ ಪ್ರಾಮುಖ್ಯತೆ ಉಳ್ಳಂತ 7 ಅಸ್ಥಿವಾರ ಉಪದೇಶವು ಅದರ ಮೇಲೆ ಆಗಿದೆ. ಕ್ರಿಸ್ತನ ಸಭೆಯು ಪ್ರಾರಂಭ ಮಾಡಿರುವುದು ಎಂಬುದಾಗಿ ಆ 7 ಅಸ್ಥಿವಾರ ಉಪದೇಶಗಳನ್ನ ಅನುಸರಿಸಿಕೊಂಡ ದೇವರ ಸಭೆಯು ಇದುವರೆಗೂ ಮುಂದಕ್ಕೆ ನಡೀತಾ ಇದೆ. ಹಾಗಾದರೆ ಆ ಉಪದೇಶಗಳು ಏನು ಎಂಬುದಾಗಿ ನಾವು ಕಲಿತಿದ್ದೇವೆ. ಇವತ್ತು ನಾವು ಚಿಂತಿಸುವುದಕ್ಕೆ ಹೋಗುವಂತ ವಿಷಯ, ಅಪೊಸ್ತಲರು ಕಲಿಸಿರುವಂತ ಉಪದೇಶದ 3ನೆಯ ಉಪದೇಶವು ಎಂದು 1, 2, 3 ಎಂಬುದಾಗಿರುವಂತ ಒಂದು ಲೆಕ್ಕವು ಅದು ನಾವು ಕಲಿಯುವುದಕ್ಕೋಸ್ಕರವಾಗಿ ಇಟ್ಟುಕೊಂಡಿರುವುದು. ಆದರೆ ಅಪೊಸ್ತಲರು ಆತರವಾದಂತ ಒಂದು ಲೆಕ್ಕವು ಕೊಟ್ಟು ಬೈಬಲ್ನಲ್ಲಿ ಉಪದೇಶಗಳು ಬರೆದಿರುವುದನ್ನ ನಮಗೆ ನೋಡುವುದಕ್ಕಾಗುವುದಿಲ್ಲ. ಅದನ್ನು ಕಲಿಯುವುದಕ್ಕೆ ಅನುಕೂಲವಾದಂತ ರೀತಿಗಳಲ್ಲಿ ನಾವು ಅದಕ್ಕೆ 1, 2, 3 ಎಂಬುದಾಗಿರುವಂತ ಲೆಕ್ಕವನ್ನು ಕೊಟ್ಟು, ನಂಬರ್ ಅನ್ನು ಕೊಟ್ಟು, ಅದು ಹೇಳಿಕೊಳ್ಳುವುದಕ್ಕೆ ಈಸಿ ಎಂಬುದಾಗಿರುವಂತ ಆ ಒಂದು ಕಾರ್ಯಕ್ಕಾಗಿಗೋಸ್ಕರವಾಗಿ ನಾವು ನಂಬರ್ಗಳನ್ನ ಹೇಳುತ್ತಾ ಇದೆ. ಹಾಗಾದರೆ 3ನೆಯ ಉಪದೇಶವಾದಂತ ದೀಕ್ಷಾ ಸ್ನಾನವು ಎಂಬುದಾಗಿರುವಂತ ವಿಷಯವನ್ನ ಕುರಿತು ಇವತ್ತು ಚಿಂತಿಸುವುದಕ್ಕೆ ಕರ್ತನಲ್ಲಿ ಬಯಸುತ್ತೇನೆ. 1ನೇ ಉಪದೇಶವು ಮಾನಸಾಂತರವು, ಮನ ತಿರುಗುವಿಕೆ, ದೇವರ ಕಡೆಗೆ ತಿರುಗುವುದು ಎಂಬುದಾಗಿರುವುದಾದರೆ, 2ನೇ ಉಪದೇಶವು ರಕ್ಷಣೆಯನ್ನು ಹೊಂದುವುದು, ರಕ್ಷಣೆ ಹೊಂದುವಂಥದ್ದು ಹೇಗೆ ಎಂಬುದಾಗಿರುವಂತ ವಿಷಯಗಳನ್ನ ನಾವು ಚಿಂತಿಸಿದ್ದೇವೆ. 3ನೇ ಉಪದೇಶವಾಗಿದೆ ದೀಕ್ಷಾ ಸ್ನಾನ ಎಂಬುದಾಗಿ. ಆ ಮಾತಿನಲ್ಲಿ ಅದರ ಅರ್ಥವು ನಮಗೆ ನೋಡುವುದಕ್ಕೆ ಸಾಧ್ಯ. ದೀಕ್ಷಾ ಸ್ನಾನ ಎಂಬುದಾಗಿ ನಾವು ಕನ್ನಡದಲ್ಲಿ ಹೇಳುತ್ತೇವೆ. ಕರೆಕ್ಟ್ ಆಗಿ ಅದು ವಿಶ್ವಾಸ ಸ್ನಾನ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆದರೆ ಕರೆಕ್ಟ್ ಆಗಿ ಅದು ವಿಶ್ವಾಸ ಸ್ನಾನವಾಗಿದೆ, ನಂಬಿಕೆಯ ಸ್ನಾನ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಹಾಗಾದರೆ ಸ್ನಾನವು, ಅದಕ್ಕೆ ಗ್ರೀಕ್ ಮಾತು ಬಾಪ್ಟಿಸಮೋ ಎಂಬುದಾಗಿ ಹೇಳುತ್ತೇವೆ. ಆ ಮಾತಿನ ಪೂರ್ಣ ಅರ್ಥವು ಮುಳುಗುವಿಕೆ, ಪೂರ್ಣವಾಗಿ ಮುಳುಗುವುದಕ್ಕೆ ಹೇಳುವಂತ ಹೆಸರಾಗಿದೆ ಬಾಪ್ಟಿಸಮ್ ಎಂಬುದಾಗಿ. ಹಾಗಾದರೆ ಕನ್ನಡ ಭಾಷೆಯಲ್ಲಿ ನಾವು ಅದನ್ನು ಚಿಂತಿಸುವಾಗ ದೀಕ್ಷಾ ಸ್ನಾನವು ಇಲ್ಲವೇ ನಂಬಿಕೆಯ ಸ್ನಾನ, ವಿಶ್ವಾಸದ ಸ್ನಾನವು ಪೂರ್ಣಾಂಗವಾಗಿ ಮುಳುಗುವಂತದಾಗಿರುತ್ತದೆ. ಆ ಸ್ನಾನವಾಗಿದೆ ವಚನ ನಮಗೆ ಕಲಿಸುವಂತ ಸ್ನಾನ. ಈ ದೀಕ್ಷಾ ಸ್ನಾನ ಎಂಬುದಾಗಿರೋ ವಿಷಯದ ಕುರಿತಾಗಿ ಅನೇಕ ದುರುಪದೇಶಗಳು, ತಪ್ಪಾದಂತ ಆಶಯಗಳು, ಸರಿಯಾದಂತ ಆಶಯಗಳು ಇವತ್ತು ನಾವು ಕಂಡು ಬರ್ತಾ ಇದೆ. ಬೈಬಲ್ನ ವಾಕ್ಯಗಳನ್ನ ವಿವಿಧ ರೀತಿಗಳಲ್ಲಿ ಕೋಟ್ ಮಾಡಿ, ಅಂದ್ರೆ ತಗೊಂಡು ಉಪದೇಶಗಳಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ದೀಕ್ಷಾ ಸ್ನಾನ ಎಂಬುದಾಗಿರುವಂತ ಆ ಕರ್ಮವನ್ನ ನಡೆಸುವಂತ ರೀತಿಗಳನ್ನ ವಿವಿಧ ರೀತಿಗಳಾಗಿ ನಡೆಸುವುದನ್ನ ನಮಗೆ ನೋಡುವುದಕ್ಕೆ ಸಾಧ್ಯ. ಹಾಗಾದರೆ ಸತ್ಯವೇದ ಪುಸ್ತಕದಲ್ಲಿ ದೀಕ್ಷಾ ಸ್ನಾನ ಮಾಡುವುದಕ್ಕೂ ಅದನ್ನ ಮಾಡಿಸುವುದಕ್ಕೂ ಒಂದೇ ಒಂದು ರೀತಿ ಮಾತ್ರ ಇರುವುದು. ಅದು ಏನು ಎಂಬುದಾಗಿ ದೇವರ ವಚನದಿಂದ ನಮಗೆ ಕಲಿಯುವುದಕ್ಕೆ
ದೇವರು ನಮ್ಮನ್ನು ಸಹಾಯ ಮಾಡಲಿ. ಸೊ ತಪ್ಪಾದಂತ ಉಪದೇಶಗಳಲ್ಲ, ವಚನ ಕೃತ್ಯವಾಗಿ ಏನು ಹೇಳುತ್ತದೆ ಅದನ್ನ ನಾವು ಚಿಂತಿಸಬೇಕು. ವಾಕ್ಯ ಏನಾಗಿದೆ, ವಾಕ್ಯ ಏನು ಹೇಳುತ್ತಾ ಇದೆ, ವಾಕ್ಯ ಹೇಳುವಾಗ ಅದರ ಹಿನ್ನೆಲೆಗಳು, ಅದರ ಮುಂದಿನ ಕಾಲಗಳು, ಅದರ ಹಿಂದಿನ ಕಾಲಗಳು ಸ್ವಲ್ಪ ಪರಿಶೋಧಿಸಿ, ವಾಕ್ಯವು ಅದು ಬರೆಯಲ್ಪಟ್ಟಂದ ರೀತಿಯಲ್ಲಿ ಅದರ ಅರ್ಥದಲ್ಲಿ ಅದನ್ನು ಸ್ವೀಕರಿಸಿಕೊಳ್ಳುವಾಗ ಮಾತ್ರವೇ ವಚನ ಅನುಸರಿಸುವಂತ ದೇವ ಜನರಾಗುವುದಕ್ಕೆ ಸಾಧ್ಯ. ಸೊ ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ಈ 2 ಕರ್ಮಗಳನ್ನು ಸಭಾ ಆಚರಿಸುವುದಕ್ಕಾಗಿ ಕೊಟ್ಟಿತ್ತು. ಅದು ಕರ್ತನಾದ ಯೇಸು ಕ್ರಿಸ್ತನೇ ಕೊಟ್ಟಿರುವಂತದ್ದಾಗಿದೆ. ಅದು ಏನಂದ್ರೆ, ಒಂದು ದಶ ಸ್ನಾನವಾಗಿದೆ, ಇನ್ನೊಂದು ಕರ್ತನ ಮೇಜಾಗಿದೆ. ಇದೆರಡು ದೇವರ ಸಭೆಯಲ್ಲಿ ಆಚರಿಸುವುದಕ್ಕಾಗಿ ಕೊಟ್ಟಿರುವಂತ ವಿಷಯವಾಗಿದೆ. ಇದೊಂದು ಆಚರಣೆ ಆಗಿದೆ. ಸೊ ಪ್ರತಿ ಸಮಯಗಳು ಕರ್ತನ ಮೇಜು, ದಶ ಸ್ನಾನವು ಅದೊಂದು ಆಚರಣೆಯಾಗಿ ಕೊಂಡಾಡುವುದಕ್ಕೆ ಸಾಧ್ಯವಾಗುತ್ತದೆ. ಬೇರೆ ಯಾವುದೇ ಆಚರಣೆಗಳನ್ನ ಹೊಸ ಒಡಂಬಡಿಕೆಯ ಸಭೆಗೆ ವಾಕ್ಯದ ಪ್ರಕಾರ ಕೊಟ್ಟಿರುವುದನ್ನ ನಮಗೆ ನೋಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಇದು 2 ಯೇಸು ಕ್ರಿಸ್ತನು ಹೇಳಿದನು, ನಾನು ಬರುವ ತನಕ, ಕ್ರಿಸ್ತನು ಬರುವ ತನಕ ನೀವಿದನ್ನ ಮಾಡಿರಿ ಎಂಬುದಾಗಿ. ಅದೊಂದು ಆಚರಣೆಯಾಗಿ ನಮಗೆ ಕೊಟ್ಟಿರುವಂತ ಒಂದು ಸೇವೆಯಾಗಿದೆ. ಇದು ಹೊಸ ಒಡಂಬಡಿಕೆಯ ಸಭೆಗೆ ಕೊಡಲ್ಪಟ್ಟಿರುವುದಾಗಿದೆ. ಸಭೆಗೆ ಮಾತ್ರವಲ್ಲ, ದೇವರ ಸಭೆಗೆ, ಅಂದರೆ ರಕ್ಷಣೆ ಹೊಂದಿ, ಮನಸಾಂತರ ಹೊಂದಿ, ರಕ್ಷಣೆ ಹೊಂದಿ ಬರುವಂತ ಒಬ್ಬ ದೇವರ ಮಗನು, ಮಗಳು ನೆಕ್ಸ್ಟ್ ಸ್ಟೆಪ್ಪು ಸ್ವೀಕರಿಸಬೇಕಾಗಿರುವುದು ವಿಶ್ವಾಸದ ಸ್ನಾನವಾಗಿದೆ. ಸೊ ನಾನು ಅದನ್ನ ಜಾಸ್ತಿ ಪೀಠಿಕೆಯನ್ನು ಹೇಳಿ ಮುಂದುವರಿಸುವುದಕ್ಕೆ ನಾನು ಇಷ್ಟಪಡುತ್ತಾ ಇಲ್ಲ. ನಮಗೆ ಬೇಗನೆ ವಿಷಯಗಳಿಗೆ ಹೋಗೋಣ. ನಾನು ಜಸ್ಟ್ ಪಾಯಿಂಟ್ಗಳು ಮಾತ್ರವನ್ನ ಹೇಳಿ ಮುಂದೆ ಹೋಗೋದಕ್ಕೆ ಇಷ್ಟಪಡುತ್ತೇನೆ. ಸಮಯವು ತುಂಬಾ ಹೇಳಿದರೆ ಈ ವಿಡಿಯೋ ತುಂಬಾ ಲೆಂತ್ ಆಗಿ ಹೋಗ್ಬಿಡುತ್ತದೆ. ಸೊ ಅದರಿಂದ ಸ್ವಲ್ಪ ಸ್ವಲ್ಪವಾಗಿ ನಮಗೆ ಅದನ್ನ ಕಲಿಯೋಣ. ಹಾಗಾದ್ರೆ ವಾಟರ್ ಬಾಪ್ಟಿಸಮ್, ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 18ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೂ ಯೇಸು ಕ್ರಿಸ್ತನು ತಾನು ಪುನರುದ್ಧಾನ ಹೊಂದಿ ಪರಲೋಕಕ್ಕೆ ಹೋಗುವುದಕ್ಕಿಂತ ಮುಂಚೆ ತನ್ನ ಶಿಷ್ಯರಿಗೆ ಕೊಟ್ಟಂತ ಆಜ್ಞೆಯಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ಕರ್ತನ ಮೇಜು ಯೇಸು ಕ್ರಿಸ್ತನೇ ಅದನ್ನ ಸ್ಥಾಪಿಸಿರುವುದು ಎಂಬುದಾಗಿ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 20ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೂ ನಮಗೆ ನೋಡುವುದಕ್ಕೆ ಸಾಧ್ಯ. ಸೊ ಹಾಗಾದರೆ ಕರ್ತನ ಮೇಜಿನ ವಿಷಯ ನಮಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಇವತ್ತು ನಂಬಿಕೆಯ ಸ್ನಾನ, ವಿಶ್ವಾಸದ ಸ್ನಾನ, ಅದನ್ನ ನಮಗೆ ಸ್ವಲ್ಪ ಚಿಂತಿಸುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಒಂದನೇದಾಗಿ, ಏನಾಗಿದೆ ದೀಕ್ಷಾ ಸ್ನಾನ? ವಾಟ್ ಈಸ್ ಬ್ಯಾಪ್ಟಿಸಮ್? ದೀಕ್ಷಾ ಸ್ನಾನವು ಏನು ಎಂದು ಕೇಳಿದರೆ ಅದಕ್ಕೆ ಹೇಳಬೇಕಾದಂತ ಇಲ್ಲ, ವಚನದಲ್ಲಿ ನಾವು ಕಾಣುವಂತ ಉತ್ತರವು ಒಂದು, ದೀಕ್ಷಾ ಸ್ನಾನವು ಕರ್ತನಾದ ಯೇಸು ಕ್ರಿಸ್ತನ ಅಪ್ಪಣೆಯಾಗಿದೆ. ಇಟ್ಸ್ ಎ ಕಮಾಂಡ್ಮೆಂಟ್ Lord Jesus Christ given to the people. ಯೇಸು ಕ್ರಿಸ್ತನು ಸಭೆಗೆ, ವಿಶ್ವಾಸಿಗೆ, ಕ್ರಿಸ್ತನನ್ನು ನಂಬುವಂತ ದೇವರ ಮಕ್ಕಳಿಗೆ ಕೊಟ್ಟಂತ ಆಜ್ಞೆಯಾಗಿದೆ ದೀಕ್ಷಾ ಸ್ನಾನ. ಅದು ಆ ಆಜ್ಞೆ, ಇಟ್ಸ್ ಎ ಗ್ರೇಟ್ ಕಮಾಂಡ್ಮೆಂಟ್ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನ ಬರೆದ ಸುವಾರ್ತೆ 22ನೇ ಅಧ್ಯಾಯ 18-19ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಆ ವಾಕ್ಯ ಈ ತರವಾಗಿ ಹೇಳುತ್ತಾ ಇದೆ, ನೀವು ಹೊರಟು ಹೋಗಿ ಲೋಕದ ಕಟ್ಟ ಕಡೆಗೆ ನನ್ನ ಸುವಾರ್ತೆಯನ್ನು ಸಾರಿರಿ. ನಂಬಿಕೆ ಉಳ್ಳವನು, ಸುವಾರ್ತೆಯನ್ನು ಕೇಳಿ ನಂಬಿಕೆ ಇಡುವವನು ನಿಮ್ಮ ಹತ್ತಿರಕ್ಕೆ ಬರುವಾಗ ಅವನಿಗೆ ತಂದೆಯು ಮಗನು ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾಡಿಸಿ
ಶಿಷ್ಯರನ್ನಾಗಿ ಮಾಡಿಕೊಳ್ಳಿರಿ ಎಂಬುದಾಗಿ. ಹಾಗಾದರೆ ನಂಬಿಕೆ ಉಳ್ಳವನಿಗೆ, ವಿಶ್ವಾಸ ಉಳ್ಳವನಿಗೆ, ವಿಶ್ವಾಸ ಇರುವಂತ ವ್ಯಕ್ತಿ ಮಾಡಬೇಕಾದಂತ ಕರ್ಮವಾಗಿದೆ ದೇಶೀಯ ಸ್ನಾನ ಎಂಬುದಾಗಿ. ನಾನು ಹೇಳಿದೆ, ಒಂದು, ಇದು ದೇವರ ಆಜ್ಞೆಯಾಗಿದೆ ಎಂಬುದಾಗಿ. ಎರಡನೇದಾಗಿ, ಇಟ್ ಈಸ್ ದಿ ಕೌನ್ಸಿಲ್ ಆಫ್ ಗಾಡ್. ಇದು ಪರಲೋಕ ರಾಜ್ಯದಲ್ಲಿ ತೀರ್ಮಾನಿಸಲ್ಪಟ್ಟಂತ ಕರ್ಮವಾಗಿದೆ. ಇದು ದೇವ ರಾಜ್ಯದಲ್ಲಿ, ಅಂದ್ರೆ ಸ್ವರ್ಗ ರಾಜ್ಯದಲ್ಲಿ ತೀರ್ಮಾನಿಸಲ್ಪಟ್ಟಂತ ಕರ್ಮವಾಗಿದೆ. ಇದು ದೇವರ ಉದ್ದೇಶವಾಗಿದೆ. ದೇವರ ಉದ್ದೇಶವಾಗಿದೆ, ಮಾನವನ ಉದ್ದೇಶವಲ್ಲ. ಇದು ದೇವರ ಉದ್ದೇಶವಾಗಿದೆ. ಲೂಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 30, 24, 44, 47 ವಾಕ್ಯಗಳೆಲ್ಲ ನೋಡುವಾಗ ದೈತ್ಯ ಸ್ನಾನದ ಕುರಿತಾಗಿರುವ ದೇವರ ಉದ್ದೇಶವು ಆಯಿತು ಎಂಬುದಾಗಿ ನಮಗೆ ಅಲ್ಲಿ ಓದುವುದಕ್ಕೆ ಸಾಧ್ಯ. ಸೃಷ್ಟಿ ಮಾಡುವುದಕ್ಕಿಂತ, ಸೃಷ್ಟಿಗಳ ಪ್ರಾರಂಭಕ್ಕಿಂತ ಮೊದಲುಗೊಂಡು ಈ ಒಂದು ತೀರ್ಮಾನ ಸ್ವರ್ಗದ ಕೌನ್ಸಿಲ್ ಸ್ವೀಕರಿಸಿಕೊಂಡಿತ್ತು ಎಂಬುದಾಗಿ ನಮಗೆ ಅನುಮಾನಿಸಬಹುದು. ಯಾಕಂದರೆ ಮಾನವನ ಸೃಷ್ಟಿಕ್ಕಿಂತ ಮುಂಚೆ ಸ್ವರ್ಗದ ಕೌನ್ಸಿಲ್ ತೀರ್ಮಾನಿಸಿರುವಂತದಾಗಿದೆ ದೇಶೀಯ ಸ್ನಾನ ಎಂಬುದಾಗಿ. ಮೂರನೇದಾಗಿ, ಇಟ್ ಈಸ್ ಫ್ರಮ್ ಹೆವನ್. ಇದು ಸ್ವರ್ಗದಿಂದ ಬಂದಂತ ಕರ್ಮವಾಗಿದೆ. ಸ್ವರ್ಗದಿಂದ ಬಂದ ಕರ್ಮವಾಗಿದೆ. ತಾಯಿನ ಬರೆದ ಸುವಾರ್ತೆ 21ನೇ ಅಧ್ಯಾಯ 24ನೇ ವಾಕ್ಯದಿಂದ 27ನೇ ವಾಕ್ಯದವರೆಗೂ, ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 21ನೇ ವಾಕ್ಯದಿಂದ 28ನೇ ವಾಕ್ಯದವರೆಗೂ ನೋಡುವಾಗ ದೀಕ್ಷಾ ಸ್ನಾನವು ಮೇಲಿನ ಲೋಕದಿಂದ ಇಳಿದು ಬಂದಂತ ಕರ್ಮವಾಗಿದೆ. ಇದು ಯಾವ ಮನುಷ್ಯನು ಸ್ಥಾಪಿಸಿರುವುದಲ್ಲ, ಯಾವ ಸಭೆಯು ಸ್ಥಾಪಿಸಿರುವುದಲ್ಲ. ಇದು ಯಾವ ಸಭೆಯ ಕರ್ಮವಾಗಿ ಅಲ್ಲ. ದೇಶ ಸ್ನಾನವನ್ನು ನಾವು ಮಾಡುವುದು, ಅದನ್ನು ಸ್ವೀಕರಿಸಿಕೊಳ್ಳುವುದು. ಇದು ದೇವರು ಹಿಮ್ಸೆಲ್ಫ್, ಕರ್ತನಾದ ಯೇಸು ಕ್ರಿಸ್ತನು ಅವನ ನಿಯಂತ್ರಣದಿಂದ ಪರಲೋಕದಲ್ಲಿ ಸ್ಥಾಪಿಸಿ, ಪರಲೋಕದಲ್ಲಿ ತೀರ್ಮಾನಿಸಿ, ಆಕಾಶ ಮಂಡಲಗಳಿಂದ ಪರಲೋಕದಿಂದ ಇಳಿದು ಬಂದಂತ ಕರ್ಮವಾಗಿದೆ ದೇಶೀಯ ಸ್ನಾನವು ಎಂಬುದಾಗಿ. ನಾಲ್ಕನೇದಾಗಿ, ಇಟ್ ಈಸ್ ಸೆಟ್ ಬೈ ಗಾಡ್ ಇನ್ ಹೆವನ್. ಕರ್ತನಾದ ದೇವರು, ಸರ್ವಶಕ್ತನಾದಂತ ದೇವರೇ ದೇಶೀಯ ಸ್ನಾನವನ್ನು ಸೆಟ್ ಮಾಡಿರುವುದು. ಸೆಟ್ ಮಾಡುವುದಂತಲೇ ಅದನ್ನ ತಯಾರಿಗರಿಸಿರುವುದು ಎಂಬುದಾಗಿ. ಅದರ ರೀತಿ ಈ ತರವಾಗಿರಬೇಕು ಎಂಬುದಾಗಿ ತಯಾರಿಗರಿಸಿದು ಯೇಸು ಕ್ರಿಸ್ತನಾಗಿದ್ದಾನೆ. ಇಲ್ಲ, ಪರಲೋಕದ ಸ್ವರ್ಗ ಲೋಕದಲ್ಲಿರುವ ಕೌನ್ಸಿಲ್ ಆಗಿದೆ. ಇದು ಯಾವ ಮಾನವನ ವಿಷಯವಲ್ಲ. ಯಾವ ಮನುಷ್ಯನು ಅದಕ್ಕೆ ಈ ತರನೇ ಬೇಕು ಎಂಬುದಾಗಿ ತೀರ್ಮಾನಿಸಿರುವುದಲ್ಲ. ಇದು ಮನುಷ್ಯನ ಹೃದಯಕ್ಕೆ, ಮನುಷ್ಯನ ಚಿಂತೆಗೆ, ಮನುಷ್ಯನ ಬುದ್ಧಿಗೆ, ಮನುಷ್ಯನ ಜ್ಞಾನಕ್ಕೆ ಬರದೇ ಇರುವಂತ ಒಂದು ಅನುಗ್ರಹವಾದಂತ ಸೇವೆಯಾಗಿದೆ ದೇಶೀಯ ಸ್ನಾನ. ಅದರಿಂದ ಯಾವ ಮನುಷ್ಯರ ಇಷ್ಟಕ್ಕೆ ನಡೆಸಲ್ಪಟ್ಟಂತ ಸೇವೆ ಅಲ್ಲ ದೇಶೀಯ ಸ್ನಾನ ಎಂಬುದಾಗಿ. ಅದು ಸೆಟ್ ಮಾಡಿರುವುದು, ಅದು ನಿರ್ಮಿಸಿರುವುದು, ಅದು ತಯಾರಿಗರಿಸಿದು, ಅದರ ರೀತಿ ಈ ತರವಾಗಬೇಕು, ಅದು ಈ ತರವಾಗಿಯೇ ಇರಬೇಕು ಎಂಬುದಾಗಿ ಕ್ರಮಪಡಿಸಿದು ಸ್ವರ್ಗದಲ್ಲಿ ಆಗಿತ್ತು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 33ನೇ ವಾಕ್ಯವನ್ನು ನಾವು ಓದುವಾಗ ನಮಗೆ ಆ ಒಂದು ಆಶಯವನ್ನ ನಮಗೆ ಸಿಕ್ಕುತ್ತೇವೆ. ಮಾತ್ರವಲ್ಲ, ಇದು ಅಪೊಸ್ತಲರ ಉಪದೇಶದಲ್ಲಿ ಇದ್ದಂತ ಒಂದು ವಿಷಯವಾಗಿದೆ. ಇದು ಅಪೊಸ್ತಲರ ಉಪದೇಶ. ಅವರ ಉಪದೇಶದಲ್ಲಿ ಅಂತಿಮ ಸಭೆಯಿಂದ ಅಪೊಸ್ತಲಗಳ ಮೂಲಕವಾಗಿ ಪ್ರಾರಂಭಿಸಿದಂತ ದೇವರ ಸಭೆಗೆ ಕೊಡಲ್ಪಟ್ಟ ಉಪದೇಶಗಳಲ್ಲಿ ಒಂದು ಉಪದೇಶವಾಗಿದೆ ದೇಶೀಯ ಸ್ನಾನ. ಅದು ಅಪೊಸ್ತಲಗಳು ಉಪದೇಶದಲ್ಲಿ ತಿಳಿಸಿದರು. ಕೇವಲ ಪ್ರಸಂಗದ ರೂಪದಲ್ಲ, ಉಪದೇಶವಾಗಿ ಹೇಳಿದರು. ಉಪದೇಶವು ಮಾನವ ಲೋಕವನ್ನು ಅನುಸರಿಸಬೇಕಾದಂತ ಕಾರ್ಯವಾಗಿದೆ.
ಅದಕ್ಕೆ ಅಪೋಸ್ತಲಗಳನ್ನ ದೇವರು ತಯಾರಿಗಿರಿಸಿ, ಇಲ್ಲ ಕರ್ತನ ಸೇವೆಗಾಗಿ ಅಪೋಸ್ತಲಗಳನ್ನ ಆದಿಮ ಕಾಲದಲ್ಲಿ ದೇವರು ಉಪಯೋಗಿಸಿ ಇರುವಾಗ ಅವರ ಬಾಯಿ ಮಾತಿನಿಂದ ಪ್ರಸಂಗದ ರೂಪದಲ್ಲಿ ಬಂದಂತ ಅನೇಕ ಮಾತುಗಳಲ್ಲಿ ಉಪದೇಶ ರೂಪವಾಗಿ ದೇಶೀಯ ಸ್ನಾನ ಬಹಳ ಇಂಪಾರ್ಟೆಂಟ್, ಅನುಸರಿಸಬೇಕಾದಂತ ಕರ್ಮ ಎಂಬುದಾಗಿ ಅಪೋಸ್ತಲಗಳು ಉಪದೇಶ ಮಾಡಕ್ಕೆ ಶುರು ಮಾಡಿದರು. ಅವರು ಉಪದೇಶ ಮಾಡುವುದು ಮಾತ್ರವಲ್ಲ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಾಕ್ಯದಿಂದ 42ನೇ ವಾಕ್ಯದವರೆಗೂ ನಮಗೆ ಆ ಭಾಗವನ್ನು ನಮಗೆ ನೋಡುವುದಕ್ಕೆ ಸಾಧ್ಯ. ಉಪದೇಶ ಮಾಡುವುದಕ್ಕೂ ಅವರದನ್ನ ಟೀಚಿಂಗ್ ಮಾಡುವುದಕ್ಕೂ ಶುರು ಮಾಡಿದರು. ಅಪೊಸ್ತಲಗಳು ಉಪದೇಶ ಮಾಡಿ ಆ ಉಪದೇಶ ಹಿಂದಿನ ಕಾಲದಲ್ಲಿ ಅದು ಕಲಿಸುವಿಕೆಯಾಗಿ ಮಾರ್ಪಡಿಸಿತ್ತು. ಹಾಗಾದರೆ ದೇಶೀಯ ಸ್ನಾನ ಆಮೇಲೆ ಹೊಂದಬೇಕಾಗಿರುವಂತವರು ಅದನ್ನ ಕಲಿಯಬೇಕು. ದೇಶೀಯ ಸ್ನಾನ ಇಟ್ಸ್ ಎ ಟೀಚಿಂಗ್, ಅದು ಕಲಿತು ಬಿಟ್ಟು ದೇಶೀಯ ಸ್ನಾನವನ್ನ ಹೊಂದಿಕೊಳ್ಳಬೇಕು ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 40-41 ವಾಕ್ಯಗಳು, 2ನೇ ಅಧ್ಯಾಯ 10-32 ವಾಕ್ಯಗಳು, 39, 10ನೇ ಅಧ್ಯಾಯ 47, 16ನೇ ಅಧ್ಯಾಯ 15, 53 ವಾಕ್ಯಗಳನ್ನ ನಾವು ಓದುವಾಗ ಆ ಉಪದೇಶವನ್ನು ಅವರು ಟೀಚಿಂಗ್ ಮಾಡಿದರು, ಅವರು ಕಲಿಸುವುದಕ್ಕೆ ಶುರು ಮಾಡಿದರು ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದರೆ ದೇಶೀಯ ಸ್ನಾನವೆಂದರೆ ಏನು ಎಂಬುದಾಗಿರುವಂತ ಪ್ರಶ್ನೆಗೆ ನಾವು ಇವಾಗ ಚಿಂತಿಸಿದರೂ ಇದು ಪರಲೋಕದಿಂದ ಬಂದಂತ ಸೇವೆ, ಇದು ದೇವರೇ ಕೊಟ್ಟಂತ ಸೇವೆ ಎಂಬುದಾಗಿ ನಾವು ಚಿಂತಿಸಿದ್ದೇವೆ. ಹಾಗಾದರೆ ನಾವು ಚಿಂತಿಸುವುದಕ್ಕೆ ಹೋಗುವಂತ ನೆಕ್ಸ್ಟ್ ವಿಷಯವು ಏನಂದ್ರೆ ದ ಮೀನಿಂಗ್ ಆಫ್ ಬ್ಯಾಪ್ಟಿಸಮ್. ದೇಶೀಯ ಸ್ನಾನದ ಅರ್ಥವೇನು? ಏನಾಗಿದೆ ದೇಶೀಯ ಸ್ನಾನದಿಂದ ಉದ್ದೇಶಿಸುವಂತ ಅರ್ಥವು ಏನಾಗಿದೆ? ಅದರ ಅರ್ಥ ಸಾಧಾರಣವಾಗಿ ನೀರಿನಲ್ಲಿ ಮುಳುಗಿ ಎದ್ದು ಬರುವುದು ಅದೊಂದು ಕರ್ಮವಾಗಿ ಮಾತ್ರ ಆಚರಿಸುವುದಕ್ಕಾಗಿದೆಯಾ? ಇಲ್ಲ, ಅದಕ್ಕೆ ಒಂದು ಅರ್ಥ ಉಂಟು. ಅದು ಏನಾಗಿದೆ? ಸಾಧಾರಣವಾಗಿ ಪ್ರಿಯ ಜನರು ನೀರಿನಲ್ಲಿ ಮುಳುಗಿ ಎದ್ದು ಬಂದರೆ ಎಲ್ಲ ಆಗುತ್ತದೆ ಎಂಬುದಾಗಿ ಚಿಂತಿಸುವಂಥದ್ದು ಕಲಿಸುವಂತ ಸೇವಕರಿದ್ದಾರೆ. ಹಾಗಾದರೆ ದೇಶೀಯ ಸ್ನಾನಕ್ಕೆ ನಂಬಿಕೆಯ ಸ್ನಾನ, ವಿಶ್ವಾಸದ ಸ್ನಾನಕ್ಕೆ ಒಂದು ಅರ್ಥಮೂಲ್ಯ ಉಂಟು ಎಂಬುದಾಗಿ. ಆ ಅರ್ಥವು ಏನಂತೆ ಅರಿಯದಂತೆ ನೀರಿನಲ್ಲಿ ಮುಳುಗಿ ಎದ್ದು ಬರುವಂತ ಅನೇಕ ವಿಶ್ವಾಸಿಗಳನ್ನ ನಮಗೆ ನೋಡಿಕೊಳ್ಳುವುದಕ್ಕೆ ಸಾಧ್ಯ. ಅದವರ ತಪ್ಪಲ್ಲ. ದೇಶೀಯ ಸ್ನಾನ ಮಾಡಿಸುವುದಕ್ಕೆ ನಿಲ್ಲುವಂತ ಸೇವಕರು ಅವರಿಗೆ ಅದನ್ನ ತಿಳಿಸಿಕೊಡುವುದಿಲ್ಲ. ಅದು ಏನೆಂದು ತಿಳಿಸಿಕೊಡುವುದಿಲ್ಲ, ಅದರ ಅರ್ಥವೇನೆಂದು ತಿಳಿಸಿಕೊಡುವುದಿಲ್ಲ. ಕೆಲವರೆಲ್ಲ ಸುಮ್ಮನೆ ಅದು ಏನೋ ಒಂದು ಕರ್ಮವಾಗಿದೆ ಎಂದು ಹೇಳಿಬಿಟ್ಟು ಅದು ಆಮೇಲೆ ಮಾಡೋಣ, ಅದು ಮಾಡಿದರನ್ನೇ ಎಲ್ಲ ಸರಿಯಾಗುವುದು ಎಂಬುದಾಗಿ ನಂಬಿಕೆ ವಿಶ್ವಾಸ ಬಂತು, ಅದು ಸುಮ್ಮನೆ ಹಂಗೆ ಮಾಡುತ್ತೇವೆ. ಆದರೆ ಸುಮ್ಮನೆ ಮಾಡುವಂಥದ್ದಲ್ಲ. ದೇಶೀಯ ಸ್ನಾನವು ಯಥಾರ್ಥವಾಗಬೇಕೆಂದರೆ ಅದಕ್ಕೆ ಒಂದು ಅರ್ಥ ಉಂಟು ಎಂಬುದಾಗಿ. 1 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ ಅದರ 21ನೇ ವಾಕ್ಯವನ್ನು ನಾವು ಓದುವಾಗ ಅಲ್ಲಿ ಈ ತರವಾಗಿ ನಾವು ಓದಿಕೊಳ್ಳುವುದಕ್ಕೆ ಸಾಧ್ಯ. ಶರೀರದ ಮೈ ಕೈ ಕೊಳೆಯನ್ನ ಹೋಗಲಾಡಿಸುವುದಲ್ಲ ದೇಶೀಯ ಸ್ನಾನ. ನಮ್ಮ ಶರೀರದ ಕೊಳೆ ಹೋಗಲಾಡಿಸುವುದಕ್ಕಲ್ಲ ದೇಶೀಯ ಸ್ನಾನ, ಇಲ್ಲ ನಂಬಿಕೆಯ ವಿಶ್ವಾಸದ ಸ್ನಾನ ಶರೀರದ ಕೊಳೆ ಹೋಗಲಾಡಿಸುವುದಕ್ಕಾಗಿ ಅಲ್ಲ. ಮತ್ತು ಯೇಸು ಕ್ರಿಸ್ತುವಿನ ಮರಣ, ಆತನ ಪುನರುತ್ಥಾನ, ಆತನ ಮರಣಕ್ಕೂ ಅವನ ಪುನರುತ್ಥಾನಕ್ಕೂ ನಾವು ನಾವೊಂದಲ್ಲ, ದೇಶೀಯ ಸ್ನಾನ ಮಾಡುವಂತ ವ್ಯಕ್ತಿ ಆ ಮರಣ, ಹುಣುವಿಕೆ, ಪುನರುತ್ಥಾನಕ್ಕೆ ಸೇರುವಂತ ಕರ್ಮವಾಗಿದೆ ದೇಶೀಯ ಸ್ನಾನ ಎಂಬುದಾಗಿ. ಆತನ ಮರಣ, ಕ್ರಿಸ್ತನ ಮರಣವು, ಕ್ರಿಸ್ತನ ಉಣುವಿಕೆ, ಕ್ರಿಸ್ತನ ಪುನರುತ್ಥಾನಕ್ಕೆ ಸೇರುವಂತ ಕರ್ಮವಾಗಿದೆ ದೇಶೀಯ ಸ್ನಾನ ಎಂಬುದಾಗಿ. ಹಾಗಾದರೆ ಇದು ಸುಮ್ಮನೆ ನೀರಿನಲ್ಲಿ ಮುಳುಗುವುದಲ್ಲ.
ಅದಕ್ಕೆ ಇದು ವಿಶ್ವಾಸ ಸ್ನಾನ ಎಂಬುದಾಗಿ ಹೇಳುವುದು. ಅದಕ್ಕೆ ಇದು ವಿಶ್ವಾಸ ಸ್ನಾನ ಎಂಬುದಾಗಿ ಹೇಳುವುದಕ್ಕೆ ಕಾರಣ ಏನಂತಾರೆ, ನಂಬುವವನಿಗೆ ದೇಶ ಸ್ನಾನ ಅವಶ್ಯಕತೆ, ನಂಬುವವನಿಗೆ ದೇಶ ಸ್ನಾನ ಅವಶ್ಯಕತೆ ಉಂಟು ಎಂಬುದಾಗಿ. ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೂ ನಾವು ಓದುವಾಗ ನಮಗೆ ಆತನ ಮರಣ, ಉಳುವಿಕೆ, ಪುನರುತ್ಥಾನಕ್ಕೆ ಸೇರುವಂತ ಇಲ್ಲ ಏಕ ಭಾವ ಉಳ್ಳವರಾಗುವುದಕ್ಕೆ, ಆ ಕ್ರಿಸ್ತನ ಮರಣದೊಟ್ಟಿಗೆ ಸೇರುವುದಕ್ಕಾಗಿದೆ ದೇಶ ಸ್ನಾನ. ಹಾಗಾದ್ರೆ ನಮ್ಮ ಮೈಕೈ ಕೊಳೆಯನ್ನ ಹೋಗಲಾಡಿಸುವಂತ ಕರ್ಮವಲ್ಲ, ಮತ್ತು ಒಂದು ಸಭೆಗೆ ಸೇರುವಂತ ಒಂದು ಕರ್ಮವಲ್ಲ, ಒಂದು ಸಂಘಟನೆಗೆ, ಒಂದು ಸಂಸ್ಥೆಗೆ ಸೇರುವಂತ ಒಂದು ಕರ್ಮವಲ್ಲ. ಇದು ಯೇಸು ಕ್ರಿಸ್ತುವಿನ ಮರಣವು ಆತನ ಪುನರುತ್ಥಾನಕ್ಕೆ ಸೇರುವಂತ ಕರ್ಮವಾಗಿದೆ. ಅದಕ್ಕೆ ಅದು ವಿಶ್ವಾಸ ಸ್ನಾನ ಎಂಬುದಾಗಿ ಹೇಳುತ್ತಾ ಇರುವುದು. ಮತ್ತು ಇದು ನೀತಿಯನ್ನು ನೆರವೇರಿಸುವುದು ಎಂಬುದಾಗಿ ನಮಗೆ ಹೇಳುವುದಕ್ಕೆ ಸಾಧ್ಯ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಇದು ಧರ್ಮವಾಗಿದೆ. ಯೇಸು ಹೇಳುತ್ತಾ ಇದೆ, ಇಟ್ ಈಸ್ ರೈಚಸ್ನೆಸ್ ಎಂಬುದಾಗಿ. ಹೀಗೆ ಇದು ನೀತಿಯನ್ನ ಇಲ್ಲ ಧರ್ಮವನ್ನು ಮಾಡುವಂತ ಒಂದು ಕ್ರಿಯೆಯಾಗಿ ನಮಗೆ ನೋಡುವುದಕ್ಕೆ ಸಾಧ್ಯ. ರೈಚಸ್ನೆಸ್. ಯೇಸು ಕ್ರಿಸ್ತನು ಸ್ನಾನಿಗನಾದಂದ ಯೋಹಾನನ ಹತ್ರಕ್ಕೆ ಬರುವಾಗ ಯೋಹಾನನ್ ಹೇಳುತ್ತಾ ಇದೆ, ನಿನ್ನಿಂದ ನಾನು ದೇಶ ಸ್ನಾನ ಹೊಂದಬೇಕು. ಅದಕ್ಕೆ ಯೇಸು ಹೇಳುತ್ತಾ ಇದೆ, ಇಲ್ಲ, ಇದು ದೇವರ ನೀತಿ, ಈ ನೀತಿ ಹೀಗೆ ನೆರವೇರಲಿ ಎಂಬುದಾಗಿ. ಹಾಗಾದರೆ ನೀತಿ ನೆರವೇರುವಂತ ಸೇವೆಯಾಗಿದೆ ದೇಶ ಸ್ನಾನ ಎಂಬುದಾಗಿ. 3ನೇದಾಗಿ ಫಾಲೋಯಿಂಗ್ ಕ್ರೈಸ್ಟ್ ಪಾರ್ಟ್, ಅಂದರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ತೀರ್ಮಾನಿಸಿದವನು ದೇಶ ಸ್ನಾನ ಹೊಂದಬೇಕು. ಮೊದಲನೇದಾಗಿ ಒಂದಿನ ವಿಷಯವನ್ನ ಮತ್ತೊಂದು ಆವರ್ತಿ ನಿಮಗೆ ತಿಳಿಸುವುದಕ್ಕೆ ಇಷ್ಟಪಡುತ್ತೇನೆ. ಟು ಬಿ ಐಡೆಂಟಿಫೈ ವಿತ್ ಕ್ರೈಸ್ಟ್ ಇನ್ ಹಿಸ್ ಡೆತ್ ಅಂಡ್ ಬರಿಯಲ್ ಅಂಡ್ ರಿಸರೆಕ್ಷನ್. ಯೇಸು ಕ್ರಿಸ್ತುವಿನ ಮರಣ, ಉಳುವಿಕೆ, ಪುನರುತ್ಥಾನಕ್ಕೆ ನಾವು ಕೂಡ ಸೇರ್ಪಡುವಂತ ಸೇವೆಯಾಗಿದೆ ದೇಶ ಸ್ನಾನ. ದೇಶ ಸ್ನಾನ ಹೊಂದುವುದಕ್ಕಾಗಿಯೂ ಹೊಂದಿದವರು ಅರಿಯಬೇಕಾಗಿರುವುದು ಏನಕ್ಕೆ ದೇಶ ಸ್ನಾನ, ಅದರ ಅರ್ಥವೇನು ಅಂದರೆ ಅದು ಯೇಸು ಕ್ರಿಸ್ತನ ಮರಣ, ಪುನರುತ್ಥಾನ, ಆತನ ಉಳುವಿಕೆ, ಪುನರುತ್ಥಾನಕ್ಕೆ ಆಮೇಲೆ ನಾನು ಕೂಡ ಸೇರುವಂತ ಆ ಸೇವೆಯಾಗಿದೆ ದೇಶ ಸ್ನಾನ. ಹಾಗೆ ಅರ್ಥ ಅರಿತುಕೊಂಡು ದೇಶ ಸ್ನಾನವನ್ನ ಮಾಡಬೇಕು, ಅದನ್ನ ಸ್ವೀಕರಿಸಬೇಕು ಎಂಬುದಾಗಿ. ಎರಡನೇದಾಗಿ ಹೇಳುತ್ತಾ ಇದೆ ಫುಲ್ಫಿಲ್ಲಿಂಗ್ ಆಲ್ ದ ರೈಚಸ್ನೆಸ್. ಹಾಗಾದರೆ ಎಲ್ಲಾ ಧರ್ಮವು ಹೀಗೆ ನೆರವೇರಿಸಲ್ಪಡುತ್ತೇವೆ ಎಂಬುದಾಗಿ. ಇದು ದೇವರ ವಚನ ಹೇಳುವಂತ ಧರ್ಮವಾಗಿದೆ. ನೀತಿ, ರೈಚಸ್ನೆಸ್, ನೀತಿಯುಳ್ಳಂತ ಕರ್ಮವಾಗಿದೆ. ಅದು ನೆರವೇರಿಸುವಂತದಾಗಿದೆ ದೇಶ ಸ್ನಾನದ ಮೂಲಕ. ನೀತಿಯುಳ್ಳವನಾಗಿ ನಡೆಯುವುದಕ್ಕೆ, ನೀತಿಯುಳ್ಳಂತ ಸೇವೆ, ಫುಲ್ಫಿಲ್ಲಿಂಗ್ ಆಲ್ ದ ರೈಚಸ್ನೆಸ್, ಎಲ್ಲಾ ನೀತಿ ಮಾರ್ಗಗಳು, ಎಲ್ಲಾ ನೀತಿ ಕರ್ಮಗಳು, ವಚನ ಹೇಳುವಂತ ನೀತಿಯುಳ್ಳಂತ ಎಲ್ಲಾ ಕೆಲಸಗಳ ಪೂರ್ಣಗೊಳಿಸುವಿಕೆ, ಪ್ರಾರಂಭಿಸುವಂಥದ್ದು, ಅದನ್ನ ಶುರು ಮಾಡುವಂಥದ್ದು, ಅದಕ್ಕಾಗಿ ತಯಾರಾಗುವಂತ ಸೇವೆಯಾಗಿದೆ ದೇಶ ಸ್ನಾನ ಎಂಬುದಾಗಿ. ಅದಕ್ಕೆನಾಗಿ ಫಾಲೋಯಿಂಗ್ ಕ್ರೈಸ್ಟ್ ಪಾರ್ಟ್, ಹಂಗಂದರೆ ಕ್ರಿಸ್ತನನ್ನು ಹಿಂಬಾಲಿಸುವವನು ದೇಶ ಸ್ನಾನ ಹೊಂದಬೇಕು. ಮತ್ತೆ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಾಕ್ಯದಿಂದ 17ನೇ ವಾಕ್ಯವು, 1 ಪೇತ್ರನು 2ನೇ ಅಧ್ಯಾಯ 21ನೇ ವಾಕ್ಯವು, ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯ 1ರಿಂದ
15ನೇ ವಾಕ್ಯದವರೆಗೂ ಯೇಸು ಕ್ರಿಸ್ತನನ್ನ ಹಿಂಪಾಲಿಸುವುದಕ್ಕೆ ತೀರ್ಮಾನಿಸಿದವರು ದೇಶ ಸ್ನಾನ ಹೊಂದಬೇಕು. ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ, ಅದಲ್ಲದಂತೆ ಸಭೆಯೊಟ್ಟಿಗೆ ಸಭಾ ಪಾಸ್ಟರನ್ನ, ವಿಶ್ವಾಸಿಗಳನ್ನ, ಇಲ್ಲ ಬೇರೆ ಏನಾದರೂ ನನಗೆ ಕುರಿ ಕೋಳಿ ಈ ತರವಾದಂತ ಸೌಲಭ್ಯಗಳನ್ನ ಸಿಗ್ತದೆ, ಏನಾದರೂ ಹಣಕಾಸುಗಳು ಸಿಗ್ತದೆಂದು ಹೇಳಿ ದೇಶ ಸ್ನಾನವನ್ನು ಮಾಡುವವರು ಇದ್ದಾರೆ. ಇದೆಲ್ಲ ತಪ್ಪಿನ ಕಾರ್ಯವಾಗಿದೆ. ಒಬ್ಬ ವ್ಯಕ್ತಿ ಪೂರ್ಣವಾಗಿ ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದಕ್ಕೆ ತೀರ್ಮಾನಿಸಿದವನು ದೇಶ ಸ್ನಾನವನ್ನ ಹೊಂದಿಕೊಳ್ಳಬೇಕು. ಅದು ಒಬ್ಬರ ಪ್ರೇರಣೆಯಿಂದ ಅಲ್ಲ, ಯಾರು ಒತ್ತಾಯಪಡಿಸಿ ಅಲ್ಲ, ಯಾರಾದರೂ ನಿಮಗೆ ಹಂಗೆ ಮಾಡುತ್ತೇವೆ ಹಿಂಗೆ ಮಾಡುತ್ತೇವೆ ಅಂತ ಹೇಳಿ ವಾಗ್ದಾನಗಳನ್ನ ಹೇಳುತ್ತಾ ಮಾಡಿಕೊಳ್ಳುವಂಥದ್ದಲ್ಲ. ಸ್ವಯಂ ಮನಸ್ಸು, ಚಿಂತೆಯಿಂದ, ಸ್ವಂತವಾದಂತ ಮನಸ್ಸಿನಿಂದ, ಇಚ್ಛೆಯಿಂದ ತೀರ್ಮಾನಿಸಿ ನಾನು ಯೇಸುವಿನನ್ನ ಹಿಂಬಾಲಿಸುತ್ತೇವೆ, ನಾನು ಯೇಸುವಿನನ್ನ ಅನುಗಮಿಸುತ್ತೇನೆ, ನಾನು ಯೇಸುವಿನ ಜೊತೆ ನಡೆಯುತ್ತೇವೆ ಎಂದು ತೀರ್ಮಾನಿಸಿದವನಾಗಿರಬೇಕು ದೇಶ ಸ್ನಾನವನ್ನು ಹೊಂದಿಕೊಳ್ಳುವುದಕ್ಕೆ, ಇಲ್ಲ ನಂಬಿಕೆಯ ಸ್ನಾನ ಹೊಂದಿಕೊಳ್ಳುವುದಕ್ಕೆ. ಹಾಗಾದ್ರೆ ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕಾಗಿದೆ ದೇಶ ಸ್ನಾನ. ಅದರಿಂದ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕೆ ತೀರ್ಮಾನಿಸಿದವನು ದೇಶ ಸ್ನಾನ ಹೊಂದಿಕೊಳ್ಳಬೇಕು ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡುತ್ತೇವೆ. ಮಾತ್ರವಲ್ಲ, 5ನೇದಾಗಿ ರಿವೀಲಿಂಗ್ ದ ಹೋಪ್ ಆಫ್ ರಿಸರೆಕ್ಷನ್ ಅಂಡ್ ದಿ ಫೇತ್ ಇನ್ ದಿ ಟ್ರಯೋನ್ ಗಾಡ್. ಟ್ರಿನಿಟಿ ಎಂಬುದಾಗಿ ಒಂದು ಮಾತು ದೇವರ ವಚನದಲ್ಲಿ ನಾವು ನೋಡುವುದಿಲ್ಲ. ಆದರೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಪ್ರಕಟಣೆಗಳು ಮತ್ತು ನಂಬಿಕೆಯು, ನಿರೀಕ್ಷೆಯನ್ನು, ವಿಶ್ವಾಸವನ್ನು ಪೂರ್ತಿಗೊಳಿಸುವಂತದಾಗಿದೆ ದೇಶ ಸ್ನಾನ. ರಿವೀಲಿಂಗ್ ದಿ ಹೋಪ್ ಆಫ್ ರಿಸರೆಕ್ಷನ್ ಅಂಡ್ ದಿ ಫೇತ್ ಇನ್ ದಿ ಟ್ರಯೋನ್ ಗಾಡ್ ಎಂಬುದಾಗಿ. ಹಾಗಾದರೆ ತಂದೆಯಾದ ದೇವರು, ಪುತ್ರನಾಗಿರುವ ಯೇಸು ಕ್ರಿಸ್ತನು, ಪರಿಶುದ್ಧಾತ್ಮನ ನಾಮದಲ್ಲಿ ನಂಬಿಕೆಯು, ವಿಶ್ವಾಸವು, ಆತನ ಮೂಲಕವಾಗಿ ಪುನರುತ್ಥಾನವು ಉಂಟೆಂಬುದಾಗಿ ನಂಬಿ ಅದನ್ನು ಪ್ರಸಿದ್ಧಿಪಡಿಸುವಂತದಾಗಿದೆ ದೇಶ ಸ್ನಾನ. ದೇಶ ಸ್ನಾನದ ಅರ್ಥವು, ವಾಟ್ ಇಸ್ ದ ಮೀನಿಂಗ್ ಆಫ್ ದೇಶ ಸ್ನಾನ? ಈ ಕಾರ್ಯವಾಗಿದೆ ಎಂಬುದಾಗಿ. ಈ ಕಾರ್ಯಗಳು ನಾನು 1ರಿಂದ 5 ಕಾರ್ಯಗಳನ್ನ ನಿಮಗೆ ತಿಳಿಸಿದ್ದೇವೆ. ದೇಶ ಸ್ನಾನದ ಅರ್ಥವೇನು ಎಂಬುದಾಗಿ ನಿಮಗದನ್ನ ಅರ್ಥವಾಯಿತು ಎಂಬುದಾಗಿ ನಾನು ಇಷ್ಟಪಡುತ್ತೇನೆ. 6ನೇದಾಗಿ ಪಬ್ಲಿಕ್ ಡಿಕ್ಲರೇಷನ್ ಆಗಿದೆ ದೇಶ ಸ್ನಾನ. ಪಬ್ಲಿಕ್ ಡಿಕ್ಲರೇಷನ್ ಅಂದರೆ ಬಹಿರಂಗವಾದಂತ ಜನರಿಗೆ, ನಮ್ಮ ಮುಂದೆ ಇರುವ ತಂದೆಗಾಗಲಿ, ತಾಯಿಗಾಗಲಿ, ಕುಟುಂಬದಲ್ಲಿರುವಂತವರಿಗಾಗಲಿ, ಅಕ್ಕಪಕ್ಕದಲ್ಲಿ ಇರುವವರಿಗಾಗಲಿ, ಅವರ ಹೊರಗಡೆ ಇರುವಂತ ಜನರ ಮುಂದೆ ನಾನು ಪ್ರಖ್ಯಾಪಿಸುತ್ತಾ ಇದೆ, ಇವತ್ತಿನಿಂದ ನಾನು ಯೇಸು ಕ್ರಿಸ್ತುವಿನ ಮಗನಾಗಿದ್ದಾನೆ. ಅದರ ಗುರುತಾಗಿದೆ ದೇಶ ಸ್ನಾನವು ಎಂಬುದಾಗಿ, ಇಲ್ಲ ನಂಬಿಕೆಯ ಸ್ನಾನ ಎಂಬುದಾಗಿ, ವಿಶ್ವಾಸದ ಸ್ನಾನವು. ಅದು ಹೊರಗಡೆ ಇರುವಂತವರಿಗೆಲ್ಲ ತೋರ್ಪಡಿಸುವಂತದಾಗಿದೆ. ಪಬ್ಲಿಕ್ ಆಗಿರುವಂತ, ಹೊರಗೆ ಇರುವಂತ ಜನರೆಲ್ಲ ಕಾಣುವ ಹಾಗೆಯೇ ದೇಶ ಸ್ನಾನ ಮಾಡಿಸಿಕೊಳ್ಳುವುದು. ಯಾದಕ್ಕೆಂದರೆ ನನ್ನ ಸ್ವಂತ ಇಷ್ಟಕ್ಕೆ ನಾನು ದೇಶ ಸ್ನಾನವನ್ನು ಹೊಂದಿ ಯೇಸು ಕ್ರಿಸ್ತುವಿನ ಜೊತೆ ಹೋಗುವುದಕ್ಕೆ, ಕ್ರಿಸ್ತನ ಜೊತೆ ನಡೆಯುವುದಕ್ಕೆ. ಇದೊಂದು ಮತ ಅಲ್ಲ, ಇದೊಂದು ಮದಕ್ಕೆ ಸೇರುವುದಕ್ಕಲ್ಲ, ಇದೊಂದು ಕರ್ಮ. ಆಮೇಲೆ ಈ ಒಂದು ಕರ್ಮವು ಮಾಡುವುದು ಆಮೇಲೆ ಯಾವುದೋ ಒಂದು ಡಿನೋಮಿನೇಷನ್ಗೆ ಸೇರುವುದಕ್ಕಾಗಿ ಅಲ್ಲ, ಯಾವುದೋ ಒಂದು ಚರ್ಚಿಗೆ ಸೇರುವುದಕ್ಕಾಗಿ ಅಲ್ಲ, ಹೆಸರುಗಳಿರುವಂತ ಪಂಗಡನೆಗಳಿಗೆ ಸೇರುವಂತದ್ದು ಅಲ್ಲ, ಹೊರತು ಯೇಸುವನನ್ನ ಹಿಂಬಾಲಿಸುವುದಕ್ಕೆ. ಮೋರಲ್ ಗುರು
ನಮಗೆ ಒಂದು ಒಳ್ಳೆಯ ಮಾದರಿಗೆ ಗುರುವಾಗಿ, ದೇವರಾಗಿ, ನಮ್ಮ ಸ್ನೇಹಿತನಾಗಿ, ನಮ್ಮ ಸಖಿಯಾಗಿ ಜೊತೆ ಇರುತ್ತೇನೆಂದೇ ವಾಗ್ದತ್ತ ಮಾಡಿರುವಂತ ಕ್ರಿಸ್ತನ ಜೊತೆ ನಡೆಯುವುದಕ್ಕಾಗಿ ತೀರ್ಮಾನಿಸಿದವನು ತಗೊಳ್ಳಬೇಕಾದಂತ ಸೇವೆಯಾಗಿದೆ. ಯಾವುದಾದ್ರೂ ಒಂದು ಚರ್ಚೆಗೆ ಸೇರುವುದಕ್ಕೆ ದೇಶ ಸ್ನಾನದ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಸಂಘಟನೆಗೆ ಸೇರುವುದಕ್ಕೆ ದೇಶ ಸ್ನಾನದ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಹಣಕಾಸುಗಳು ಲಭ್ಯ ಮಾಡುವುದಕ್ಕೆ ದೇಶ ಸ್ನಾನದ ಅವಶ್ಯಕತೆ ಇಲ್ಲ. ದೇಶ ಸ್ನಾನ ಅವಶ್ಯಕತೆ ಏನಕ್ಕೆ? ಯೇಸುವಿನನ್ನ ಹಿಂಬಾಲಿಸುವುದಕ್ಕೆ, ಯೇಸುವಿನನ್ನ ಅನುಗಮಿಸುವುದಕ್ಕೆ, ಕ್ರಿಸ್ತನ ಜೊತೆ ನಡೆಯುವುದಕ್ಕೆ, ಕ್ರಿಸ್ತನನ್ನು ಹಿಂಬಾಲಿಸುವುದಕ್ಕಾಗಿ ತೀರ್ಮಾನಿಸಿದವನು ದೇಶ ಸ್ನಾನವನ್ನು ಹೊಂದಿಕೊಳ್ಳಬೇಕು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಾಕ್ಯವು, 22ನೇ ಅಧ್ಯಾಯ 16ನೇ ವಾಕ್ಯವು ಇದು ಬಹಿರಂಗವಾಗಿ ಇರುವಂತ ಆ ಪ್ರಖ್ಯಾಪನೆ ಎಲ್ಲರೂ ಕಾಣುವ ಹಾಗೆ ನಾನು ಕ್ರಿಸ್ತನ ಮಗನಾಗಿ ಜೀವಿಸುವುದಕ್ಕೆ ತೀರ್ಮಾನ ಮಾಡಿದೆ. ಹಾಗಾದರೆ ನಾನು ಇಲ್ಲಿಗೆ ನಿಲ್ಲಿಸುವುದಕ್ಕೆ ಇಷ್ಟಪಡುತ್ತೇನೆ. ದೇಶ ಸ್ನಾನ ಅಂದರೆ ಏನು, ಅದರ ಅರ್ಥವು ಏನು ಎಂಬುದಾಗಿ ನಾವು ಇವತ್ತು ಚಿಂತಿಸಿದ್ದೇವೆ. ನಿಮಗದನ್ನ ಅರ್ಥವಾಯಿತು ಎಂಬುದಾಗಿ ನಾನು ನಂಬುತ್ತೇನೆ. ಸೊ ನನ್ನ ಮಾತುಗಳನ್ನ ಕೇಳಿರುವಂತ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು. ಪ್ರಿಯರೇ, ನಮ್ಮ ಈ ವಿಡಿಯೋವನ್ನ, ಈ ಟ್ರೂ ವಿಷನ್ ಚಾನೆಲ್ ನಾವು ಕಳಿಸುವಂತ ವಿಡಿಯೋಸ್ಗಳನ್ನ ದಯವಿಟ್ಟು ನೀವು ಅದನ್ನ ನೋಡಿ ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಅದನ್ನ ತಿಳಿಸಿರಿ. ದೇವರು ನಿಮ್ಮನ್ನೆಲ್ಲರನ್ನ ಹೆಚ್ಚಾಗಿ ಆಶೀರ್ವದಿಸಲಿ, ಅನುಗ್ರಹಿಸಲಿ ಎಂಬುದಾಗಿ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಮೇ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.